ಇವತ್ತು ಮುಳಬಾಗಿಲು ನಗರದ ನಮ್ಮ ವಾರ್ಡ್ ಸಂಖ್ಯೆ 12 ಕುರುಬುರುಪೇಟೆ ಸವಿತಾ ನಗರ ದೋಬಿಪಾಳ್ಯ ಸುನಾರ್ಕಾ ಮೊಹಲ್ಲ ನಮ್ಮ ವಾರ್ಡಿನಲ್ಲಿ ಇವತ್ತು RL ಜಾಲಪ್ಪ ಸಂಶೋಧನಾ ಕೇಂದ್ರ ಮತ್ತು ಆಸ್ಪತ್ರೆ ವತಿಯಿಂದ ಅವರು ನಮ್ಮ ಒಂದು ಮನವಿಯರಿಗೆ PROಗೆ ನಾವು ಮನವಿ ಮಾಡಿದ್ವಿ. ಅವರು ಇವತ್ತು ನಮಗೆ ಮೊಬೈಲ್ ಹಾಸ್ಪಿಟ್ಲು ಇವತ್ತು ನಮ್ಮ ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ಕೊಡಬೇಕು ಒಂದು ಹಿತದೃಷ್ಟಿಯಿಂದ ಇವತ್ತು ನಮ್ಮ ವಾರ್ಡ್ನಲ್ಲೇ ಹಾಸ್ಪಿಟ್ಲ್ ಬಂದಿದೆ. ಹೆಂಗಂದರೆ ಮುಳಬಾಗಿಲು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂಗೆ ನಾವು ಮೊಬೈಲ್ ಹಾಸ್ಪಿಟ್ಲನ್ನು ಫಸ್ಟ್ ನಮ್ಮ ವಾರ್ಡ್ನಿಂದನೇ ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ಮುಳಬಾಗಿಲು ನಗರದಲ್ಲಿ ಇವತ್ತು ನಮ್ಮ ವಾರ್ಡು ಕೇಂದ್ರ ಭಾಗದಲ್ಲಿದೆ, ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲ ನಮ್ಮ ವಾರ್ಡಿನ ಜನ ಇವತ್ತು ಬೆಳಗ್ಗೆ ನಾವು ಹೇಳಿದ್ದಕ್ಕೆ ಎಲ್ಲರೂ ಬಂದು ಚೆಕಪ್ ಮಾಡಿಸ್ಕೊತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಲ್ಲಿ RL ಜಾಲಪ್ಪ ಆಸ್ಪತ್ರೆ ವತಿಯಿಂದ ನಮ್ಮ ಮನೆ ಬಾಗಿಲಿಗೆ ಏನು ಆರೋಗ್ಯ ಸೇವೆ ಕೊಡಲಿಕ್ಕೆ ಆರೋಗ್ಯ ನೀಡಲಿಕ್ಕೆ ನಮ್ಮ RL ಜಾಲಪ್ಪ ಹಾಸ್ಪಿಟ್ಲ್ ವತಿಯಿಂದ ಏನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಸ್ಸನ್ನು ಏನು ಕಳಿಸಿ ಬಸ್ಸನ್ನು ಕಳಿಸಿ ಇವತ್ತು ಏನು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲ ಆಡಳಿತ ಮಂಡಳಿಯವರಿಗೆ ನಾನು ಧನ್ಯವಾದ ತಿಳಿಸ್ತಾ, ಅದೇ ರೀತಿ ನಮ್ಮ ಒಂದು ಕರೆ ಮೇರೆಗೆ ನಮ್ಮ ನಗರಸಭಾ ಪೌರಾಯುಕ್ತರಾದಂಥ ಶ್ರೀಧರ್ ಸಾಹೇಬರು, ನಮ್ಮ ಆರೋಗ್ಯ ಅಧಿಕಾರಿಗಳಾದಂತಹ ಡಾಕ್ಟರ್ ವಾಹಿದೂರ್ ರೆಹಮಾನ್ ಅವರು ಮತ್ತು ನಮ್ಮ ಏರಿಯಾದ ಎಲ್ಲ ಮುಖಂಡರುಗಳು, ನಮ್ಮ ಖಲೀಲ್ ಹಜರತ್ ಅವರು, ನಮ್ಮ ಮಾವೂಬ್ ಸಾಹೇಬರು, ಎಲ್ಲರೂ ಸಾರ್ವಜನಿಕರು ಇವತ್ತು ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಭಾಗಿಯಾಗಿ, ನಮ್ಮ ಅಂಜಪ್ಪ ಅವರು ಎಲ್ಲರೂ ಭಾಗಿದ್ದಾರೆ, ಮುನಿಯಪ್ಪ ಅವರು ಎಲ್ಲ ಭಾಗಿಯಾಗಿದ್ದಾರೆ. ಅದು ನಮ್ಮ ಡಾಕ್ಟರ್ಸ್ ಇದ್ದಾರೆ, ನಮ್ಮ ಫಾರ್ಮೆಸಿನಲ್ಲಿ ನಮ್ಮ ಇವರಿದ್ದಾರೆ, ಮತ್ತು ಎಲ್ಲ ಪತ್ರಕರ್ತರು ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಇವತ್ತು ಈ ಕಾರ್ಯಕ್ರಮ ನಮಗೆ ಮಾಡಲಿಕ್ಕೆ ಸಹಕಾರ ಮಾಡಿಕೊಟ್ಟ ಆಸ್ಪತ್ರೆಯ PRO ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ಇದಕ್ಕೆ ನಮ್ಗೆ ಅನುವು ಮಾಡಿಕೊಟ್ಟ ನಮ್ಮ ಏರಿಯಾದ ಚಲಪತನ್ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಪ್ರತಿಯೊಬ್ಬರು ಕೂಡ ನಾನು ವಿಶೇಷವಾಗಿ ಧನ್ಯವಾದ ತಿಳಿಸ್ತಾ, ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ನಮ್ಮ ವಾರ್ಡಿನ ಜನತೆ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಏನು ಈ ದಿನ ಮೊಹಮ್ಮದ್ ಜಬೀವುಲ್ಲಾ ಸದಸ್ಯರು ನಗರಸಭೆ ಮುಳಬಾಗಿಲೂರವರ ವಾರ್ಡ್ ನಂಬರ್ 12 ಮನವಿ ಮೇರೆಗೆ ಜಾಲಪ್ಪ ಸಂಶೋಧನಾ ಕೇಂದ್ರದಿಂದ ನುರಿತ ವೈದ್ಯ ಸಿಬ್ಬಂದಿಯವರು ಆಗಮಿಸಿ ಮೊಬೈಲ್ ವಾಹನದ ಮುಖಾಂತರ ಆಗಮಿಸಿ ವಾರ್ಡ್ನ ಜನರ ಆರೋಗ್ಯ ತಪಾಸಣೆ ಕೈಗೊಳ್ಳಲು ಬಂದಿದ್ದಾರೆ. ಅವರಿಗೆ ನಗರಸಭೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದು ಅವ್ರು ಬಂದಿರೋ ಉದ್ದೇಶ ಅಂದರೆ ನಮ್ಮ ಜಬೀವುಲ್ಲಾ ಅವರ ಒಂದು ಇಂಟ್ರೆಸ್ಟಿಂದ, ಪಬ್ಲಿಕ್ ಇಂಟ್ರೆಸ್ಟಿಂದ ಅವರು ಇವತ್ತು ಬಂದಿದ್ದಾರೆ. ಏನು ಜನರು ತಮ್ಮ ಇಲ್ಲಿ BP, ಶುಗರ್ ಮತ್ತು ECG ಅಂತ ಬ್ಲಡ್ ಚೆಕಪ್ಗಳನ್ನು ಮಾಡುವಂಥ ಅವಕಾಶ ಇದೆ. ಎಲ್ಲ ಸಾರ್ವಜನಿಕರು ಇದರ ಸದುಪಯೋಗ ಪಡ್ಕೋಬೇಕು. ಇನ್ನು ಹೆಚ್ಚು ಜನರಿಗೆ ಎಲ್ಲ ಅವೇರ್ನೆಸ್ ಕೊಟ್ಟು ದಿನಪೂರ್ತಿ ಇಲ್ಲೇ ಇರ್ತಾರೆ. ಪ್ರತಿದಿನ 100 ಜನ ನೋಡುವಂಥ ಅವಕಾಶ ಇರುತ್ತೆ. ಪ್ರತಿದಿನ ಬಂದು ಚೆಕಪ್ ಮಾಡಿಕೊಂಡು ಗಂಭೀರವಾದ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಮಾತ್ರ ಅವರು ರೆಫರ್ ಮಾಡ್ತಾರೆ. ಇಲ್ಲೇ ಅವರು ಮೆಡಿಸಿನ್ ಕೊಟ್ಟು ಅವ್ರಿಗೆ ಒಂದು ಚಿಕಿತ್ಸೆ ಕೊಡೋಂಥ ವ್ಯವಸ್ಥೆ ಇಲ್ಲಿದೆ. ಎಲ್ಲ ಮೆಡಿಸಿನ್ಸ್ ಕೂಡ ಎಲ್ಲ ತಂದಿದ್ದಾರೆ. ತುಂಬ ಸಂತೋಷ ಆಯಿತು. ಬಟ್ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೋಬೇಕು. ಏನು ಕೆಲವರು ಆರೋಗ್ಯವಾಗಿದ್ದೀನಿ, ನಮಗೇನು ತೊಂದರೆ ಇಲ್ಲ ಅಂದ್ಕೊಂಡು ಆರಾಮಾಗಿರ್ತಾರೆ. ಬಟ್ ನಾವು ಟೆಸ್ಟ್ ಮಾಡಿಸಿದಾಗಲೇ ನಮಗೆ ಗೊತ್ತಾಗೋದು ನಮಗೆ ಗಂಭೀರ ಸ್ವರೂಪದ ಸಮಸ್ಯೆಗಳಿದೆಯಾ ಇಲ್ವಾ ಅಂತ. ಅದಕ್ಕೋಸ್ಕರ ಎಲ್ಲರೂ ಸಾರ್ವಜನಿಕರು ಇದರ ಉಪಯೋಗ ಪಡ್ಕೋಬೇಕು. ಮತ್ತು ಈ ಸಂದರ್ಭದಲ್ಲಿ ಜಬಿಯವರು ಒಂದು ವೈಯಕ್ತಿಕವಾಗಿ ಒಂದು ಇಂಟ್ರೆಸ್ಟ್ ತೊಗೊಂಡು ಆರೋಗ್ಯದ ಹಿತದೃಷ್ಟಿಯಿಂದ, ವಾರ್ಡ್ನ ಜನರ ಹಿತದೃಷ್ಟಿಯಿಂದ ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವರು ಇನ್ನು ಮಾಡ್ತಾನೆ ಇರ್ತಾರೆ. ತುಂಬ ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸ್ತಾ 2 ಮಾತು ಹೇಳೋದಕ್ಕೆ ಅವಕಾಶ ಉಂಟು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಮೇರಿ तरफ से सबको अस्सलाम वालेकुम रहमतुल्लाहि व बरकातहू. कार चले अंदर हो. आज वार्ड नंबर 12 में हमारे ज़बी भाई काउंसलर बहुत उनका इंटरेस्ट लेको हमारे वार्ड के आदमी अच्छे रहना कर बोल को क्या ही RLJ के तरफ से
मोबाइल ये हेल्थ चेकअप किए मगा को ही। तो यहाँ पे शुगर बीपी सब चेकअप है और साथ में ईसीजी चेकअप और सारी दवाइयाँ देती, पूरा मुफ्त में हो रहा है और ब्लड चेकअप भी करती हैं। मैं क्या बोलता हूँ, ये पूरा इनके इतना इंटरेस्ट ले को अपने हमारे वार्ड के आदमी अच्छे रहना कर बोल को बहुत इंटरेस्ट ले को आको ही सभी आको इस भरपूर इसका फ़ायदा उठाते हुए और इनको खिदमत का मौका देते हुए पूरा शुक्रिया का मौका दें। बस इतनी बात को मैं ख़त्म करता हूँ। आगे भी ऐसा करते रहो सारे इसमें और कंटिन्यू होने दे कर को मैं इनको दुआ देती ಒಂದು ಆರ್.ಎಲ್. ಜಾಲಪ್ಪ ಅವರ ಜನ್ಮ ಶತಮಾನೋತ್ಸವ ಅಂಗವಾಗಿ ಈ ಸಂಚಾರಿ ಚಿಕಿತ್ಸಾ ಘಟಕವನ್ನು ಪ್ರಾರಂಭ ಮಾಡಲಾಯಿತು. ಇದರ ಪ್ರಮುಖ ಉದ್ದೇಶ ಏನೆಂದರೆ ಪ್ರತಿಯೊಂದು ಗ್ರಾಮೀಣ ಪ್ರದೇಶಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವುದು ಮತ್ತು ಉಚಿತವಾಗಿ ಔಷಧಿಗಳನ್ನು ಸಹ ನೀಡಲಾಗುತ್ತದೆ. ಇಲ್ಲಿ 12ನೇ ನಗರ ಸದಸ್ಯರಾದ ಜಬೀವುಲ್ ಸಾರು ಬಂದುಬಿಟ್ಟು ಕುರುಬರಪೇಟೆಯಲ್ಲಿ ನಾನು ಒಂದು ದಿವಸ ಬಂದೆ, ನೆನ್ನೆಲ್ಲ ಮೊನ್ನೆ. ಸರ್ ಈ ಥರ ಒಂದು ಬಸ್ ಬರುತ್ತೆ ನಮ್ಮ ಕಡೆಯಿಂದ, ನೀವು ನಮ್ಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂದೆ. ಇಲ್ಲ ನೀವು ಏನಾದರೂ ಹೇಳಿ ಸರ್, ನಾವು 1000 ಜನ ಬೇಕಾದ್ರೂ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಜಬೀವುಲ್ಲ ಸರ್ಗೆ ನಮ್ಮ ಆಸ್ಪತ್ರೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಉಚಿತವಾಗಿ BP, ಶುಗರು, ECG ಮತ್ತು GRBS ಮತ್ತು HBಯನ್ನು ಉಚಿತವಾಗಿ ಇಲ್ಲೇ ನಾವು ಪರೀಕ್ಷಿಸಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮತ್ತು ಅದೇ ರೀತಿಯಾಗಿ ಉಚಿತವಾಗಿ ಔಷಧಿಗಳನ್ನು ಸಹ ನೀಡಲಾಗುತ್ತದೆ. ಪ್ರತಿಯೊಂದು ಯಾವುದೇ ರೀತಿಯ ಕಾಯಿಲೆಗಳಿದ್ದರೂ ಸಹ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಿ ಅವರಿಗೆ ಉಚಿತವಾಗಿ ಮಾತ್ರೆಗಳನ್ನು ಸಹ ನಾವು ಇಲ್ಲೇ ಕೊಡಲಾಗುತ್ತದೆ. ಅದೇ ರೀತಿಯಾಗಿ ಫಾರ್ಮಸಿ ಇದೆ, ಎಲ್ಲ ಔಷಧಿಗಳು ಇಲ್ಲೇ ದೊರೆಯುತ್ತದೆ. ಏನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮ ಜಾಲಪ್ಪ ಹಾಸ್ಪಿಟಲ್ಗೆ ಇಲ್ಲಿಂದ ರೆಫರ್ ಮಾಡ್ತೀವಿ. ಇಲ್ಲಿ ನಾರ್ಮಲಾಗಿ BP, ಶುಗರ್, ECG ಮಾಡಿ ಆ ಥರ ಪ್ರಾಬ್ಲಮ್ ಇದ್ದರೆ ಮಾತ್ರ ಅಲ್ಲಿ ಕಳಿಸ್ಕೊಡ್ತೀವಿ. ಈ 2 ಮಾತುಗಳು ಹೇಳೋ ಅವಕಾಶ ಕೊಟ್ಟಿರೋ ತಮಗೆಲ್ಲರಿಗೂ ತುಂಬ ಧನ್ಯವಾದಗಳು.